ಮಾರಿಗೋಲ್ಡ್ ಸಿನಿಮಾ ನಿಮ್ಮ ಕರಿಯರಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಅನಿಸುತ್ತೆ? ಮಾರಿಗೋಲ್ಡು ಚಾರ್ಲಿ ಆದ ತಕ್ಷಣ ಸೈನ್ ಮಾಡಿರುವಂಥ ಮೂವಿ. ನನಗೆ ದಿಗಂತ್ ಅವ್ರ ಜೊತೆಗೆ ಭೇಟಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಐ ಥಿಂಕ್ ಅದೊಂದು ಆಸೆ ಈ ಮೂವಿ ಮೂಲಕ ನಂದು ನೆರವೇರಿದೆ ಅಂತ ಅನಿಸುತ್ತೆ. ಬಿಕಾಸ್ ಹೀ ಈಸ್ ಅ ಜೆಂಟಲ್ಮನ್ ಆಫ್ ಕೋರ್ಸ್. ಆ್ಯಂಡ್ ಮುಂಗಾರು ಮಳೆ ಗಾಳಿಪಟ ಇಂಥ ಮೂವೀಸ್ ಎಲ್ಲ ಅವ್ರನ್ನ ನೋಡಿದಾಗ ಎಷ್ಟು ಚೆನ್ನಾಗಿದ್ದಾರಲ್ಲ ಇವರು ಅಂತ ಅನ್ಸೋರು. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಅನ್ಸಿರೋರು. ಅವ್ರ ಜೊತೆನೇ ಪರ್ಫಾರ್ಮ್ ಮಾಡ್ತಿರ್ಬೇಕಿದ್ರೆ ಇಟ್ಸ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಬಿಕಾಸ್ ಅವ್ರಿಗೆ ಹೇಳಿದ್ದೀನಿ ಕೂಡ, ಅದು ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ನನಗೆ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ನಾವಿಬ್ರು ಲೈಕ್ ಲಿಟ್ರಲಿ ರೊಮ್ಯಾನ್ಸ್ ಮಾಡ್ತಿದ್ದೀವ ಅಂತ ನನಗೆ ಅನ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅವ್ರಿಗೆ ಹೇಳಿದ್ದೀನಿ, ಅವರು ಕೂಡ ಇಸ್ ಇಟ್ ಅಂತ ಕೇಳಿದರು. ಸೊ ಇಟ್ಸ್ ಬ್ಯೂಟಿಫುಲ್. ತುಂಬ ಇಷ್ಟಪಟ್ಟವ್ರ ಜೊತೆ ಆ್ಯಕ್ಟ್ ಮಾಡೋತಕ್ಕಂಥದ್ದು ಒಂದು ಸ್ಪೆಷಲ್ ಮೂಮೆಂಟು. ಸೊ ಫಸ್ಟ್ ಡೇ ಫಸ್ಟ್ ಡೇ ಶೂಟ್ಗೆ ಹೋದಾಗ ಸೆಟ್ಗೆ ದಿಗಂತ್ ಅವ್ರು ನಿಮ್ಮ ಕಾನ್ವರ್ಸೇಷನ್ನ ಒಂದು ರೀಕಾಲ್ ಮಾಡೋದಾದ್ರೆ? ನಂದು ಅವ್ರದ್ದು ಆ್ಯಕ್ಚುಲಿ ಫಸ್ಟ್ ಸೀನ್ ಇರೋದೇ ಒಂದು ಸ್ವಲ್ಪ ಗ್ಲಾಮರ್ ಆಗಿ ನಾನು ಬರ್ತೀನಿ. ಆ್ಯಂಡ್ ಒಂಥರ ಸೀನ್ ಅದು ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ನೀವು ಹೇಳ್ತಾ ಇದ್ರೆ ಕತೆನೇ ಫುಲ್ ರಿವೀಲ್ ಮಾಡ್ಕೊಂಡ್ಬಿಡ್ತೀರಾ. ಇದನ್ನೇ ಕಲ್ತಿರೋದು ನಾನು ಬಿಗ್ ಬಾಸಲ್ಲಿ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಚೆನ್ನಾಗಿದೆ ಅದು ಆ ಸೀನ್. ಬಟ್ ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತಿರ್ಬೇಕಿದ್ರೆ ಅನ್ಸೋದೇನು ಅಂದರೆ, ಎಷ್ಟೇ ದೊಡ್ಡ ಡೈಲಾಗ್ ಇದ್ರು ಹೇಗೆ ಇದ್ರೂ ಕೂಡ ಆ ಒಂದು ಸ್ಪಷ್ಟತೆ ಜೊತೆಗೆ ಆ ಒಂದು ಎಕ್ಸ್ಪ್ರೆಷನ್ ಜೊತೆಗೆ ಅವರು ಮಾಡುವಂಥ ಪರ್ಫಾರ್ಮೆನ್ಸ್ ನಂಗೆ ತುಂಬ ಜಾಸ್ತಿ ಮೋಟಿವೇಶನ್ ನೀಡುತ್ತೆ. ದಟ್ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಇವ್ರ ಜೊತೆನೇ ನಾನು ಒಂದು ಸ್ವಲ್ಪ ಅಟ್ಲೀಸ್ಟ್ ಕಾಂಪಿಟೇಷನ್ ಅಂತೂ ಕೊಡೋಕ್ಕಲ್ಲ, ಬಟ್ ಈ ಥರ ನಾನು ಮಾಡಬೇಕು ಅಂತ ಒಂದು ಸ್ಫೂರ್ತಿ ಸಿಗುತ್ತೆ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಿರ್ಬೇಕಿದ್ರೆ. ಅವ್ರು ಆ್ಯಕ್ಟ್ ಮಾಡ್ತಾರಂತ ಅನ್ಸಲ್ಲ. ಸೊ ಖುಷಿ ಆಗುತ್ತೆ. ಓಕೆ, ಈ ಸಿನಿಮಾದಲ್ಲಿ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಯಶ್ ಶೆಟ್ಟಿ ಅವರಿದ್ದಾರೆ, ವಜ್ರಾಂಗ್ ಶೆಟ್ಟಿ ಅವರಿದ್ದಾರೆ, ಮತ್ತು ನಮ್ಮ ಕಾಕ್ರೋಚ್ ಸುದಿ ಅವರಿದ್ದಾರೆ. ಸೊ ಈ ಸಿನಿಮಾ ಎಷ್ಟು ಸ್ಪೆಷಲ್ ಅನಿಸುತ್ತೆ? ಒಳ್ಳೆ ಕಾಸ್ಟಿಂಗ್ ಮಾಡಿದ್ದಾರೆ. ಬಿಕಾಸ್ ಈ ಸ್ಟೋರಿಗೆ ಯಾವ ಥರ ಕಾಸ್ಟಿಂಗ್ ಬೇಕಿತ್ತೋ ಅದನ್ನೇ ಹುಡ್ಕೊಂಡು ಇದೇ ಬೇಕು ಅಂತ ಮಾಡಿರೋ ಹಾಗೆ ಇದೆ. ಸೊ ಎಲ್ಲ ಅವರ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಕಾಣಿಸ್ಕೊಳ್ಳೋದು ಕೂಡ ಟೀಸರಲ್ಲಿ. ಸೊ ಐ ಜಸ್ಟ್ ಹೋಪ್ ಇದು ಜನರಿಗೂ ಇಷ್ಟ ಆಗಲಿ ಅಂತ. ಇನ್ನು ನೀವು ದಿಗಂತ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ನಮಗೇನೆ ಹುಡುಗರಾಗಿದ್ಕೊಂಡು ಅವರ ಸ್ಕಿನ್ ಟೋನು ಅವ್ರು ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಬಾಲಿವುಡ್ ಆ್ಯಕ್ಟರ್ ನೋಡಿದಷ್ಟು ಫೀಲ್ ಕೊಡ್ತಿತ್ತು. ಇಂಥ ಸ್ಫುರದ್ರೂಪಿ ನಟ ನಮ್ಮಲ್ಲೂ ಇದ್ದಾರಲ್ಲಪ್ಪ ಅಂತ ಒಂದು ಖುಷಿ. ಸೊ ನೀವು ಮುಂಗಾರು ಮಳೆ ಸಿನಿಮಾ ಅಥವಾ ಪಂಚರಂಗಿ ಸಿನಿಮಾ ಬಂದಾಗ ಏನು ಓದ್ತಾ ಇದ್ರಿ? ನಂದು ಐ ಥಿಂಕ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್ ಇಲ್ಲ 6th ಸ್ಟ್ಯಾಂಡರ್ಡ್ ಇರ್ತೀನಿ ನಾನು ಅವಾಗ. ಬಟ್ ಮುಂಗಾರು ಮಳೆ ನೋಡಿದ ತಕ್ಷಣ ನನಗೆ ವಾವ್ ಸೋ ಕ್ಯೂಟ್ ಅಂತ ಅನಿಸಿತ್ತು ನನಗೆ. ಸೊ ಅವಾಗಲೂ ಭೇಟಿ ಮಾಡಬೇಕು ಅಂತಲೇ ಇದ್ದೆ. ಬಟ್ ಅಫ್ಕೋರ್ಸ್ ಅದು ಆಗಕ್ಕೆ ಚಾನ್ಸ್ ಇರಲಿಲ್ಲ ಅವಾಗ. ಇವಾಗ ಆಗಿದೆ. ಐ ಆಮ್ ಲೈಕ್ ಹ್ಯಾಪಿ ಅಬೌಟ್ ಇಟ್.